ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಡಿ35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ಬೀದರ್ ಜಿಲ್ಲೆಯ ಉತ್ತರ ಕ್ಷೇತ್ರದ ಚಿಂಕೋಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಾಂಡುರಂಗ ವಿಠಲ ದೇವರ ಅಖಂಡ ಹರಿನಾಮ ಸ್ತಪ ಕಾರ್ಯಕ್ರಮ ಕೈಗೊಂಡು ಸತತ 7 ದಿವಸಗಳ ಸಪ್ತ ಕಾರ್ಯಕ್ರಮ ಜರುಗಿಸಿ ಕೊನೆಯ ದಿನದಂದು ಜ್ಞಾನೇಶ್ವರಿ ಪಾರಾಯಣ ಮುಕ್ತಾಯಗೊಳಿಸಿ ದಿಂಬಿ ಹಾಗೂ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ವಿವಿಧ ಮುಖ್ಯ ದ್ವಾರಗಳ ಮುಖಾಂತರ ಪಾಂಡುರಂಗ ಭಾವಚಿತ್ರವನ್ನು ಭವ್ಯವಾದ ಮೆರವಣಿಗೆ ಮೂಲಕ ಗ್ರಾಮದ ಮಹಿಳೆಯರು ಹಾಗೂ ತಾಯಂದಿರು ಕೋಲಾಟ ಮುಖಾಂತರ ಪಾಂಡುರಂಗರವರ ಭವ್ಯ ಮೆರವಣಿಗೆ ಮೆರುಗು ನೀಡಲಾಯಿತು. ಈ ಸಂದರ್ಭದಲ್ಲಿ ಪಾಂಡುರಂಗ ವಿಠಲ ದೇವಸ್ಥಾನದ ಅಧ್ಯಕ್ಷರಾದ ಸಂಜು ಟೊಳ್ಳೆ, ಉಪಾಧ್ಯಕ್ಷರಾದ ಶಿವಟೊಳ್ಳೆ, ಕಾರ್ಯದರ್ಶಿಯಾದ ಮಾರುತಿ ಶಿವಬಾರೆ, ಸದಸ್ಯರಾದ ಮಲ್ಲಿಕಾರ್ಜುನ್ ಕಂದಗುಳೆ ಚಿಕ್ಕುಡೆಯವರು ಹಾಗೂ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಡಿ35 ನ್ಯೂಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮಸ್ಕಾರ. ಒಂದು ಆಶೀರ್ವಾದ ಕೃಪೆ ಸದಾ ನಮ್ಮ ಗ್ರಾಮದ ಮೇಲೆ ಇರಲಿ. ಎಲ್ಲ ಗ್ರಾಮದವರಿಗೂ ಒಳ್ಳೆ ಆಯುಷ್ ಆರೋಗ್ಯ ಅಂತಸ್ತು ಕೊಟ್ಟು ಆ ಪಾಂಡುರಂಗ ದೇವರು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಪಾಂಡುರಂಗ ವಿಠಲ ರುಕ್ಮಿಣಿ ಮಂದಿರ ದೇವಸ್ಥಾನದ ಉಪಾಧ್ಯಕ್ಷ ಶಿವಕುಮಾರ್ ಟೊಳ್ಳೆ. ಇಂದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಚಿಂಕೋಳ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಹಿರಿಯರು, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ಸಹೋದರ ಸಹೋದರಿಯರು ಭಾತೃತ್ವ ಭಾವನೆಯಿಂದ ಎಲ್ಲ ಸಮಾಜದವರು ಸೇರಿ ಒಂದು ಭರ್ಜರಿಯಾಗಿದ್ದ